ರಚನೆಗೆ ವಿಜಯ್ ಕಸರತ್ತು ಬೆನ್ನಲ್ಲೇ ಎಐಎಡಿಎಂಕೆ ಗೇಮ್ ಪ್ಲಾನ್ ಅನ್ನ ಮಾಡಿದೆ. ಮುಂದಿನ ಸಾಧ್ಯತೆಗಳ ಕುರಿತು ಈಗಾಗಲೇ ಎಐಎಡಿಎಂಕೆ ಕಚೇರಿಯಲ್ಲಿ ಸಭೆ. ಸರ್ಕಾರ ರಚನೆಗೆ ವಿಜಯ್ ಕಸರತ್ತು ಬೆನ್ನಲ್ಲೇ ಈಗ ಎಐಎಡಿಎಂಕೆ ಗೇಮ್ ಒಂದನ್ನ ಮಾಡಿರುವಂತದ್ದು. ಈಗ ಒಂದ್ ಕಡೆ ಎಐಎಡಿಎಂಕೆ ಕಸರತ್ತು ಬೆನ್ನಲ್ಲೇ ಒಂದ್ ಕಡೆ ಈಗಾಗಲೇ ಎಐಎಡಿಎಂಕೆ ಗೇಮ್ ಒಂದನ್ನ ಮಾಡಿರುವಂತದ್ದು. ಮುಂದಿನ ಸಾಧ್ಯತೆಗಳ ಕುರಿತು ಎಐಎಡಿಎಂಕೆ ಕಚೇರಿಯಲ್ಲಿ ಸಭೆಯನ್ನ ಮಾಡಿದ್ದಾರೆ. ಇನ್ನು ಯಾರು ಕೂಡ ಆಮಿಷಕ್ಕೆ ಒಳಗಾಗದಂತೆ ಪಳನಿಸ್ವಾಮಿ ಸಲಹೆಯನ್ನ ನೀಡಿದ್ದಾರೆ. ಸರ್ಕಾರ ರಚನೆಗೆ ವಿಜಯ್ ಒಂದ್ ಕಡೆ ತುಂಬಾನೇ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಅವರ ಈಗಾಗಲೇ 107 ಸ್ಥಾನಗಳನ್ನ ಪಡೆದುಕೊಂಡ್ರು ಕೂಡ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಒಂದ್ ರೀತಿಯಾಗಿ ಈಗ ವಿಜಯ್ ತಳಪತಿ ಅವರಿಗೆ ಸಂಖ್ಯೆಯ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು. ಇವತ್ತು 12 ಗಂಟೆಗೆ ಪಳನಿಸ್ವಾಮಿ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಅವರ ಎಐಎಡಿಎಂಕೆಯಲ್ಲಿ ಯಾರೆಲ್ಲ ಅವರು ಶಾಸಕರು ಇರ್ತಾರೆ ಅವ್ರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಆ ಮೀಟಿಂಗ್ ರಾಜ್ಯಪಾಲರ ಭೇಟಿಯನ್ನ ಕ್ಯಾನ್ಸಲ್ ಮಾಡಿ ಪಳನಿಸ್ವಾಮಿ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಚೆನ್ನೈನ ಪಕ್ಷದ ಕಚೇರಿಯಲ್ಲಿಯೇ ಶಾಸಕರ ಜೊತೆ ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಸದ್ಯದ ಬೆಳವಣಿಗೆಯ ಕುರಿತು ಅಭಿಪ್ರಾಯ ಸಂಗ್ರಹಿಸಿದ ಪಳನಿಸ್ವಾಮಿ ಹಾಗಾದ್ರೆ ಕಾದು ನೋಡುವ ತಂತ್ರ ಅನುಸರಿಸೋಣ ಅಂತ ಹೇಳಿ ಶಾಸಕರಿಗೆ ಪಳನಿಸ್ವಾಮಿ ಅವರು ಸಲಹೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಇಲ್ಲಿ ಸದ್ಯಕ್ಕೀಗ ಎಲ್ಲಾ ಶಾಸಕರನ್ನ ಸೇಫ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳಿ ಪಳನಿಸ್ವಾಮಿ ಅವರು ಅವರ ಟೀಮ್, ಅವರ ನಾಯಕರಿಗೆ, ಅವರ ಶಾಸಕರಿಗೆ ಈಗಾಗಲೇ ಸಲಹೆಯನ್ನ ಕೊಟ್ಟಿರುವಂತದ್ದು. ಪಾಂಡಿಚೇರಿ ರೆಸಾರ್ಟ್ನಲ್ಲಿ ಈಗಾಗಲೇ 25+ ಶಾಸಕರು ವಾಸ್ತವ್ಯವನ್ನ ಹೂಡಿದ್ದಾರೆ. ಚೆನ್ನೈನಲ್ಲಿರುವ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋಕೆ ಒಂದು ರೀತಿಯಾಗಿ ಈಗಾಗಲೇ ಎಐಎಡಿಎಂಕೆ ಡಿಎಂಕೆ ಬಹುದೊಡ್ಡ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿ ಯಾರು ಕೂಡ ಆಮಿಷಕ್ಕೆ ಒಳಗಾಗದಂತೆ ಪಳನಿಸ್ವಾಮಿ ಅವರು ಅವರ ಪಕ್ಷಕ್ಕೆ ಸಲಹೆಯನ್ನ ನೀಡಿರುವಂತದ್ದು. ಹಾಗಾದ್ರೆ ಇಲ್ಲಿ ಒಂದ್ ಕಡೆ ಎಐಎಡಿಎಂಕೆ ಹಾಗೂ ಡಿಎಂಕೆ ಪಕ್ಷದ ಶಾಸಕರು ಕೂಡ ಯಾರೂ ಒಬ್ರು ಕೂಡ ಈಗ ಟಿವಿಕೆ ಪಕ್ಷಕ್ಕೆ ಸಾಥ್ ಕೊಡೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಅಲ್ಲಿನ ಸಣ್ಣ ಪುಟ್ಟ ಯಾವೆಲ್ಲ ಪಕ್ಷಗಳಿದ್ದಾವೆ ಅವೇ ಕೂಡ ಈಗ ಮೈತ್ರಿ ಆಗಬೇಕು. ಇಲ್ಲಿ ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಕಾಂಗ್ರೆಸ್ 5 ಶಾಸಕರ ಬಲ ಸಿಕ್ಕಿದೆ. ಹಾಗೆ ಸಿಪಿಐನಿಂದ 2 ಶಾಸಕರ ಬಲ, ಪಿಸಿಕೆಯಿಂದ 2 ಶಾಸಕರ ಬಲ ಸಿಕ್ಕಂತಾಗಿದೆ. ಆದರೂ ಕೂಡ ಇಲ್ಲಿ ಮ್ಯಾಜಿಕ್ ನಂಬರ್ ಇರೋದು 118. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ನೋಡ್ತಾ ಇರಬಹುದು ತಮಿಳುನಾಡು ರಾಜಕೀಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇರುವಂತದ್ದು. ಒಂದ್ ಕಡೆ ತಮಿಳುನಾಡಿನ ಟಿವಿಕೆ ಪಕ್ಷಕ್ಕೆ ಈಗಾಗಲೇ 116 ಶಾಸಕರ ಬಲ ಸಿಕ್ಕಂತಾಗಿದೆ. ಇನ್ನೇ 2 ಶಾಸಕರ ಬಲ ಸಿಗಬೇಕು ಮ್ಯಾಜಿಕ್ ನಂಬರ್ಗೆ. ಆದ್ರೂ ಕೂಡ ಒಂದ್ ಕಡೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ತುಂಬಾನೇ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಬೆಳವಣಿಗೆ ಮಾರುತಿ? ಟಿವಿಕೆ ಬೇರೆ ಪಕ್ಷದ ಶಾಸಕರನ್ನು ಸೆಳಿಬೋದು ಅನ್ನುವಂಥ ಒಂದು ಆತಂಕ ಡಿಎಂಕೆಗೂ ಇದೆ, ಎಐಎಡಿಎಂಕೆಗೂ ಕೂಡ ಇದೆ. ಎಐಎಡಿಎಂಕೆ ಪಳನಿಸ್ವಾಮಿ ಅವರು ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾರು ಕೂಡ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ ಅಂತ. ಆದರೆ ನಮಗೆ ಸಿಗ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಟಿವಿಕೆ ಆಪರೇಷನ್ ರಾಜಕಾರಣವೇನು ತಮಿಳುನಾಡಲ್ಲಿ ಮಾಡೋದಿಲ್ಲ. ಈಗಿರುವಂತಹ ಬೆಂಬಲ 116 ಸಂಖ್ಯೆ ಆಗಿದೆ. ಇನ್ನು 2 ಶಾಸಕರು ಬೇಕು. ಆ 2 ಶಾಸಕರು ಈಗಷ್ಟೇ ಡಿಎಂಕೆಯೊಂದಿಗೆ ಮೈತ್ರಿ ಪಕ್ಷಗಳ ಸಭೆ ಮುಕ್ತಾಯ ಆಯಿತು. ಡಿಎಂಕೆ ಜೊತೆ ಪಿಎಂಕೆ ಇತ್ತು, ಅದೇ ರೀತಿ ಮುಸ್ಲಿಂ ಲೀಗ್ ಇತ್ತು, ಸಿಪಿಐ ಮತ್ತು ಸಿಪಿಎಂ ಪಕ್ಷಗಳು ಕೂಡ ಇದ್ವು, ಎಡಪಕ್ಷಗಳು ಇದ್ವು. ಹೀಗಾಗಿ ಡಿಎಂಕೆ ನಾಯಕ ಸ್ಟಾಲಿನ್ ಅವರು ಹೇಳಿರೋದೇನಂತ ಹೇಳಿದ್ರೆ, ನಮ್ಮ ಮೈತ್ರಿ ಮುಂದುವರಿಯುತ್ತೆ, ಆದರೆ ಸರ್ಕಾರ ರಚನೆ ವಿಚಾರದಲ್ಲಿ ಟಿವಿಕೆಗೆ ನೀವು ಬಾಹ್ಯ ಬೆಂಬಲ ಕೊಡುವಂಥ ಒಂದು ವಿಚಾರದಲ್ಲಿ ನಮ್ಮ ಆಕ್ಷೇಪ ಏನೂ ಇಲ್ಲ ಅನ್ನುವಂಥದ್ದನ್ನು ಸಭೆಯಲ್ಲಿ ಅಧಿಕೃತ ಮಾಹಿತಿ ಕೊಟ್ಟರು ಅನ್ನುವಂಥದ್ದನ್ನು ಬೇರೆ ಅಂಗಪಕ್ಷದ ಮುಖಂಡರುಗಳು ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇದ್ದಾರೆ. ಬಹುತೇಕ ಈ ಲೆಕ್ಕಾಚಾರ ನಿಜ ಆಗಿದ್ದೆ. ಆದರೆ ಇವರೆಲ್ಲರೂ ಕೂಡ ಮುಸ್ಲಿಂ ಲೀಗ್ ಆಗಿರ್ಬೋದು, ಸಿಪಿಐ, ಸಿಪಿಎಂ ಎಲ್ಲರೂ ಸೇರಿಕೊಂಡ್ರೆ
ಟಿ ವಿ ಕೆಗೆ ಬೇಕಾದ ಸಂಖ್ಯೆಗಿಂತಲೂ ಕೂಡ ಇನ್ನೂ ಜಾಸ್ತಿನೇ ಆಗುತ್ತೆ. ಹೀಗಾಗಿ ಇದು ಈಗ ಸುಮ್ಮನೆ ಬಾಯಿ ಮಾತಿಗೆಲ್ಲ ರಾಜ್ಯಪಾಲರು ಕೇಳೋದಿಲ್ಲ ಅನ್ನುವಂಥದ್ದನ್ನು ಅಧಿಕೃತವಾಗಿ ಬೆಳಗ್ಗೆ ವಿಜಯ್ ಅವರು ಹೋದಾಗಲೂ ಕೂಡ ಸ್ಪಷ್ಟಪಡಿಸ್ತಾರೆ. ನೀವು ಆ 118 ಶಾಸಕರ ಸಂಖ್ಯಾಬಲ ನನಗೆ ತೋರಿಸಿದ್ರೆ, ಅಂದರೆ ಸಹಿ ಇರುವಂಥ ಒಂದು ಪತ್ರವನ್ನು ತಂದರೆ ಪ್ರಮಾಣ ವಚನಕ್ಕೆ ನಾನು ದಿನಾಂಕ ನಿಗದಿ ಮಾಡ್ತೀನಿ ಅಂತ. ಬಹುತೇಕ ಇವರೆಲ್ಲರೂ ಕೂಡ ಸೇರಿಕೊಂಡ್ರೆ, ಅಂದರೆ ಈಗ ಟಿ ವಿ ಕೆಯಿಂದ 107 ಜನ, ಅದೇ ರೀತಿ 108 ಜನ, ಅದೇ ರೀತಿ ಕಾಂಗ್ರೆಸ್ 5, PMK 5, ಮುಸ್ಲಿಂ ಲೀಗ್ 2, CPI ಮತ್ತು CPM 2, ಈ ರೀತಿ ಇವೆಲ್ಲ ಆಗಿದ್ದೆ ಆದರೆ 123 ಶಾಸಕರ ಸಂಖ್ಯಾಬಲ ಆಗುತ್ತೆ. ಹೀಗಾಗಿ ಈ ಕಸರತ್ತನ್ನು ಈಗ ವಿಜಯ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ AIDMKಯಲ್ಲಿ ಇನ್ನೂ ಕೂಡ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಬೆಳಗ್ಗೆಯಿಂದಲೂ ಚರ್ಚೆ ಆಗಿದ್ದೆ ಏನಂತ ಹೇಳಿದ್ರೆ, AIDMKಯಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸಭೆ ನಡೆಯುತ್ತೆ, ಸಭೆಯಲ್ಲಿ ಅಂತಿಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ. ಈಗಷ್ಟೇ ಬಂದಂತಹ ಮಾಹಿತಿಯ ಪ್ರಕಾರ ಪಳನಿಸ್ವಾಮಿ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆಯನ್ನು ಗಮನಿಸಿದರೆ ಇನ್ನೂ ಕೂಡ ಸಭೆ ಶುರುವಾದಂತೆ ಕಾಣಿಸ್ತಿಲ್ಲ. ಯಾರು ಆಸೆ ಆಮಿಷಗಳಿಗೆ ಬಲಿಯಾಗಬೇಡಿ ಅನ್ನುವಂಥದ್ದನ್ನು ಹೇಳಿರೋದ್ರಿಂದ ಬಹುತೇಕ AIDMKಯಲ್ಲಿ ಒಂದು ವರ್ಗ, ಒಂದು ಟೀಮ್ ಸುಮಾರು 20-25 ಶಾಸಕರು TVKಗೆ ಸಪೋರ್ಟ್ ಮಾಡಬೇಕು ಅಂತ ಏನು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದಾರೆ. ಅವರ ನಿಲುವು ಬದಲಾದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಒಂದು ವೇಳೆ ರಾಜ್ಯಪಾಲರು ಸಂಖ್ಯಾಬಲವನ್ನು ಆಧರಿಸಿ ಕೊಟ್ಟಿದ್ದಾದರೆ ವಿಜಯ್ ಅವ್ರಿಗೆ 118 ಶಾಸಕರ ಸಹಿ ಇರುವಂಥ ಒಂದು ಪತ್ರವನ್ನು ತೆಗೆದುಕೊಂಡು ಹೋಗುವಂಥದ್ದು ಅನಿವಾರ್ಯ. ಇಲ್ಲ ಆ ಪತ್ರ ಸಿಗಲಿಲ್ಲ ಅಂತ ಹೇಳಿದ್ರೆ ವಿಜಯ್ ಅವರು ಕಾನೂನಿನ ಮೊರೆ ಹೋಗಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ AIDMK ಅವರು ಸಪೋರ್ಟ್ ಮಾಡಿದ್ದಾದರೆ ದೊಡ್ಡ ಸಂಖ್ಯೆಯಲ್ಲೇ ಸರ್ಕಾರವನ್ನು ರಚನೆ ಮಾಡ್ಬೋದು. ಎಲ್ಲ ಸಾಧಕ ಬಾಧಕಗಳಿದ್ದಾವೆ. ಯಾವ ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ.